ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಅವರೆಕಾಳು ಸಾಗು ಅಥವಾ ಗೊಜ್ಜುವನ್ನು ಮಾಡ್ತಿದ್ದೇನೆ. ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಇದು ದೋಸೆ, ಚಪಾತಿಗೆ, ಅನ್ನಕ್ಕೆ, ಗೀ ರೈಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಫಸ್ಟ್ ಒಂದು ಮಸಾಲ ಮಾಡ್ತಿದ್ದೇನೆ. ಅದಕ್ಕೆ ಒಂದು ಪ್ಯಾನ್ ಬಿಸಿ ಮಾಡಿಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ. ಈಗ ಸ್ವಲ್ಪ ಚಕ್ಕೆ, ಒಂದೆರಡು ಏಲಕ್ಕಿ, ಸ್ವಲ್ಪ ಲವಂಗ, ಒಂದು 3-4 ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಮತ್ತು ಈರುಳ್ಳಿ ಹಾಕಬೇಕು. ಒಂದು ದೊಡ್ಡ ಸೈಜದ ಈರುಳ್ಳಿ ತಗೊಂಡಿದ್ದೇನೆ. ಅದನ್ನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕು. ನೆಕ್ಸ್ಟ್ ಕರಿಬೇವಿನ ಎಲೆಯನ್ನು ಹಾಕಬೇಕು. ಒಂದು 3-4 ಎಸಲು ಹಾಕಬೇಕು. ಚೆನ್ನಾಗಿರುತ್ತೆ. ಅದನ್ನು ಸಹ ಫ್ರೈ ಮಾಡಬೇಕು. ಮತ್ತು 1 ಇಂಚಿನಷ್ಟು ಶುಂಠಿ ಹಾಕಬೇಕು ಸ್ವಲ್ಪ. ಮತ್ತು ಒಂದು 5-6 ಎಸಲು ಬೆಳ್ಳುಳ್ಳಿ ಹಾಕಬೇಕು. ಎಲ್ಲ ಫ್ರೈ ಮಾಡಬೇಕು. ನೆಕ್ಸ್ಟ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕಬೇಕು. ನಾನಿಲ್ಲಿ 4 ತಗೊಂಡಿದ್ದೇನೆ. ನಿಮ್ಮ ಖಾರಕ್ಕೆ ಅನುಸಾರ ಹಾಗೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಕೊತ್ತಂಬರಿ ಕಾಳನ್ನು ಹಾಕ್ತಿದ್ದೇನೆ, ಒಂದು 2 ಸ್ಪೂನಿನಷ್ಟು. ನೆಕ್ಸ್ಟ್ ಇದಕ್ಕೆ ನೀವು ಬೇಕಾದರೆ ಇಲ್ಲಿ ಪೌಡರ್ ಯೂಸ್ ಮಾಡ್ಬೋದು. ಮತ್ತು ಜೀರಿಗೆ ತಗೊಂಡಿದ್ದೇನೆ ನಾನಿಲ್ಲಿ 1 ಸ್ಪೂನಿನಷ್ಟು. ಮತ್ತು ಒಂದು 3/4 ಸ್ಪೂನಿನಷ್ಟು ನಾನಿಲ್ಲಿ ಸೋಂಪು ಕಾಳನ್ನು ತಗೊಂಡಿದ್ದೇನೆ. ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕು. ಮತ್ತು 1 ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೇನೆ. ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಪರಿಮಳ ಬರುವ ತನಕ ಫ್ರೈ ಮಾಡಬೇಕು. ಸ್ವಲ್ಪ ಅರಿಶಿನ ಹಾಕಿದ್ದೇನೆ. ಈ ತೆಂಗಿನಕಾಯಿ ಏನಿದೆ ಅದು ಚೆನ್ನಾಗಿ ಪರಿಮಳ ಬರಬೇಕು. ಈಗ ಆಗಿದೆ ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಒಂದು ಬಟ್ಲಿಗೆ ಹಾಕ್ತಿದ್ದೇನೆ ನಾನು, ತಣ್ಣಗಾಗಲು ಬಿಡ್ತಾ ಇದ್ದೇನೆ ನೋಡಿ. ಈಗ ಇನ್ನೊಂದು ಪ್ಯಾನ್ ತಗೊಂಡ್ಬಿಟ್ಟು ಅದಕ್ಕೆ ನಾನು ಇಲ್ಲಿ ಕರಿಬೇವಿನ ಎಲೆಯನ್ನು ಹಾಕ್ತಿದ್ದೇನೆ. ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕು. ಮತ್ತು ಸ್ವಲ್ಪ ಎಣ್ಣೆ ಹಾಕಬೇಕು. ನಾನಿಲ್ಲಿ ಕರಿಬೇವಿನ ಎಲೆ ಯಾಕೆ ಫಸ್ಟ್ ಹಾಕ್ತಿದ್ದೇನೆ ಅಂತ ಹೇಳಿದರೆ, ನೀರಿನ ಪಸೆ ಇರುತ್ತಲ್ಲ ಅದು ಹೋಗಲಿ ಅಂತ ಹೇಳ್ಬಿಟ್ಟು. ಸ್ವಲ್ಪ ಸಾಸಿವೆ ಹಾಕಬೇಕು. ಮತ್ತು ಸ್ವಲ್ಪ ಈರುಳ್ಳಿ ಹಾಕಬೇಕು. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಮತ್ತು ನಾವು ಇಲ್ಲಿ ಬಿಡಿಸಿಟ್ಟಂಥ ಅವರೆಕಾಳನ್ನು ಹಾಕಬೇಕು ಇದಕ್ಕೆ. ನಾನಿಲ್ಲಿ 1 ಕಪ್ಪಿನಷ್ಟು ತಗೊಂಡಿದ್ದೇನೆ. ಇದನ್ನು ಸಹ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ನೀರು ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ ಬೇಯಿಸಬೇಕು. ಈಗ ಇದನ್ನು ಉಪ್ಪು ಬೇಕಾದರೆ ಹಾಕ್ಬೋದು. ನಾನಿಲ್ಲಿ ಹಾಕಲಿಲ್ಲ, ಮತ್ತೆ ಹಾಕ್ತಿದ್ದೇನೆ. ಈಗ ಮಸಾಲೆ ಏನಿದೆ ಅದು ತಣ್ಣಗಾಗಿದೆ. ನಾನೀಗ ಒಂದು ಮಿಕ್ಸಿ ಜಾರಿಗೆ ಇದನ್ನು ಹಾಕ್ತಿದ್ದೇನೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಸ್ವಲ್ಪ ನೀರು ಹಾಕಬೇಕು. ಈಗ ಇದನ್ನು ಚೆನ್ನಾಗಿ ರುಬ್ಬಬೇಕು. ಸ್ಮೂತಾಗಿ ರುಬ್ಬಿ ತರಬೇಕು. ಇದನ್ನು ನೋಡಿ, ಚೆನ್ನಾಗಿ ರುಬ್ಬಿ ತಂದಿದ್ದೇನೆ. ಈಗ ಇದು ಅವರೆಕಾಳು ಬೆಂದಿದೆ. ಈಗ ಇದಕ್ಕೆ ನಾವು ಮಾಡಿಟ್ಟಂಥ ಮಸಾಲ ಹಾಕಬೇಕು. ನೋಡಿ, ಈ ರೀತಿ ಮಸಾಲ ಹಾಕಿದ್ದೇನೆ. ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಮಿಕ್ಸಿ ತೊಳೆದ ನೀರು ಸಾಕ್ತಾ ಇದ್ದೇನೆ. ಇಲ್ಲಿ ನೀವು ಇದರದ್ದು ತಿಕ್ನೆಸ್ ಎಷ್ಟು ಬೇಕಂತ ನೋಡ್ಕೊಂಡು ಮಾಡಿ. ಇಷ್ಟು ದಪ್ಪ ಆಗಿದೆ. ಸ್ವಲ್ಪ ಉಪ್ಪು ಹಾಕ್ತಿದ್ದೇನೆ ನಾನಿಲ್ಲಿ. ನಾನು ಉಪ್ಪು ಹಾಕಿರಲಿಲ್ಲ ಫಸ್ಟಿಗೆ, ಈಗ ಉಪ್ಪು ಹಾಕ್ತಿದ್ದೇನೆ. ಉಪ್ಪು ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈಗ ಅವರೆಕಾಳದ್ದು ಕರಿ ಏನಿದೆ ಅದು ಕುದೀತಾ ಇದೆ. ಚೆನ್ನಾಗಿ ಬಂದಿದೆ ನೋಡಿ. ಈಗ ಚೆನ್ನಾಗಿ ಕುದಿಸ್ಬೇಕು ಇದನ್ನು. ಇದು ದೋಸೆಗೆ, ಪೂರಿಗೆ, ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.